ಹಾಯ್ ಹಲೋ ಎವ್ರಿ ಒನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್. ಸೊ KCET ಎಕ್ಸಾಮ್ ಬರೆದು ರಿಸಲ್ಟ್ ನೋಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಮತ್ತು ಸೀಟ್ ಅಲಾಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ಆ ಟೈಮ್ ಬಂದಿದೆ ಇವಾಗ. ಸೊ KCET 2026 ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ಸ್ ಫ್ರಮ್ ದಿಸ್ ವೀಕ್. ಈ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೆನ್ನೆ ತಾನೇ ನೋಟಿಫಿಕೇಶನ್ ಬಂದಿದೆ. ಐ ಆಮ್ ಗೋಯಿಂಗ್ ಟು ಡಿಸ್ಪ್ಲೇ ದ ನೋಟಿಫಿಕೇಶನ್ and also the procedure for the document verification KCET 2026 ಹೇಗೆ ಮಾಡೋದು ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಹಿಯರ್ ಇಟ್ ಈಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಇವಾಗ ನಿಮಗೆ ನೋಟಿಫಿಕೇಶನ್ ಏನು ಬಂದಿದೆ ಅಂತ ಹೇಳಿದ್ರೆ, ಸೊ KCET 2026 ಅರ್ಜಿಯಲ್ಲಿ ಅರ್ಹತಾ ಕ್ಲಾಸ್ ಕೋಡ್, ನೀವು ಎಲಿಜಿಬಿಲಿಟಿ ಕ್ಲಾಸ್ ಕೋಡ್ಗಳನ್ನು ಅಪ್ಲೈ ಮಾಡಿರ್ತೀರಾ, ಟಿಕ್ ಮಾಡಿರ್ತೀರಾ. ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ, ಅಪ್ಲೈ ಮಾಡಬೇಕಾದ್ರೆ ನೀವೇನಾದರೂ ಅಪ್ಲೈ ಮಾಡಿದ್ರೆ ಫಾರ್ ದೀಸ್ ಕೋಡ್ಸ್ ಲೈಕ್ A1, B1, BCDE, FGHIJKLMN ಆ್ಯಂಡ್ O ಎಂದು ಕ್ಲಾಸ್ ಕ್ಲೈಮ್ ಮಾಡಿರೋದು, ನೀವೇನಾದರೂ ಆ ಕ್ಲಾಸ್ಗಳನ್ನು ಕ್ಲೈಮ್ ಮಾಡಿದರೆ ಈ ಕ್ಯಾಂಡಿಡೇಟ್ಸ್ಗಳಿಗೆ ಸೊ ಮೂಲ ದಾಖಲಾತಿ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಇವಾಗ ವೆರಿಫಿಕೇಷನ್ ಮಾಡೋ ಟೈಮ್ ಬಂದಿದೆ. ನೀವು ಆ ಮೂಲ ದಾಖಲಾತಿಗಳನ್ನು ತಗೊಂಡು ಹೋಗಬೇಕು. ಅದು ಕೂಡ ಆಫ್ಲೈನ್ ಆಗಿರುತ್ತೆ, ಆನ್ಲೈನ್ ವೆರಿಫಿಕೇಷನ್ ಆಗಿರೋಲ್ಲ. ಓಕೆ, ಮತ್ತೆ ಆಫ್ಲೈನ್ ಅಂತ ಹೇಳಿದ್ರೆ ಎಲ್ಲಿ ಹೇಗೆ ಅಂತ ಹೇಳ್ತೀನಿ ನಾನು ನಿಮಗೆ. ಓಕೆ, ಸೊ ಬಟ್ ನೀವೇನಾದರೂ ಈ ಕ್ಲಾಸ್ಗಳನ್ನು ಕ್ಲೈಮ್ ಮಾಡಿದರೆ ನೀವು ಆ ಕ್ಲಾಸ್ಗೆ ಸಂಬಂಧಪಟ್ಟ ಕೆಲವು ದಾಖಲಾತಿಗಳನ್ನು, ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡಿಸ್ಬೇಕು. ಅದು ಕೂಡ ಆಫ್ಲೈನಲ್ಲಿ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ, ಇಲ್ಲಿ ನೋಡಿ. ಆ್ಯಂಡ್ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ? ಸೊ ಈ ವೆರಿಫಿಕೇಷನ್ ಬಂದು 11/5/2026 ಇಂದ 22/5/2026 ತನಕ ನಡೆಯುತ್ತೆ. ಸೊ ಅದು ಕೂಡ KEA ಏನಿದೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಸೊ 18th ಕ್ರಾಸ್ ಮಲ್ಲೇಶ್ವರಂ ಸಂಪಿಗೆ ರಸ್ತೆ, ಬೆಂಗಳೂರು. ಸೊ ಇಲ್ಲಿ ಆಫ್ಲೈನಲ್ಲಿ ವೆರಿಫಿಕೇಷನ್ ಮಾಡಲಾಗುತ್ತೆ. ಓಕೆ, ಸೊ ಯು ನೀಡ್ ಟು ವಿಸಿಟ್ ದೇರ್. ಆ್ಯಕ್ಚುಲಿ ಇದು ಆಫ್ಲೈನ್, ಅಲ್ಲೋಗಿ ನಾವು ಅದನ್ನು ವೆರಿಫಿಕೇಷನ್ ಮಾಡಿಸ್ಬೇಕು. ಸೊ ವೆರಿಫಿಕೇಷನ್ ಮಾಡಿಸೋಕ್ಕೂ ಮುಂಚೆ ಸ್ಲಾಟ್ ಬುಕ್ಕಿಂಗ್ ಮಾಡಬೇಕಾಗತ್ತೆ. ಸ್ಲಾಟ್ ಬುಕ್ಕಿಂಗ್, ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನೆಗೆ ಬರುವ ಮೊದಲು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನೀಡಿರುವ ಲಿಂಕ್ನಲ್ಲಿ ಸ್ಲಾಟ್ ಅನ್ನು ಬುಕ್ ಮಾಡಬೇಕು. ಇಮಿಡಿಯೇಟ್ ಆಗಿ ಸರ್ಚ್ ಮಾಡಕ್ಕೆ ಹೋಗಬೇಡಿ. ಇನ್ನೂ ಕೂಡ ಆ ಲಿಂಕ್ ಅವೈಲೇಬಲ್ ಇರೋದಿಲ್ಲ. ಇದ್ರೂ ಕೂಡ ಅದು ಪ್ರೀವಿಯಸ್ ಇಯರ್ದು ಓಪನ್ ಆಗಬಹುದೇನೋ. ಸೊ ಅದಕ್ಕೆ ಲಿಂಕ್ನಲ್ಲಿ ಸ್ಲಾಟ್ ಅನ್ನು ಬುಕ್ ಮಾಡ್ಕೋಬೇಕಾಗತ್ತೆ. ಅದು ಕೂಡ ಯಾವಾಗ ಅಂತ ಹೇಳಿದ್ರೆ, ಸೊ ದಿನಾಂಕ 7/5/2026 7/5/2026 ಇಂದ ಬುಕ್ ಮಾಡಿಕೊಂಡು ಖುದ್ದಾಗಿ ಹಾಜರಾಗಬೇಕು. ಖುದ್ದಾಗಿ ನೀವೇ ಹಾಜರಾಗಬೇಕು, ನಿಮ್ಮ ಜೊತೆ ಪೇರೆಂಟ್ಸ್ಗಳು. ಸೊ ಹಾಜರಾಗಬೇಕಾಗತ್ತೆ. ಬುಕ್ ಮಾಡಿ ನಿಗದಿಪಡಿಸಿಕೊಳ್ಳುವ ದಿನದಂದೇ ನೋಡಿ, ಅದೇ ದಿನ ನೀವು ಯಾವತ್ತೋ ಒಂದಿನ ಬುಕ್ ಮಾಡಿರ್ತೀರ. ಈಗ ಆಲ್ಮೋಸ್ಟ್ ಈಗ ಯಾವಾಗಲೂ ಶುರು ಆಗುತ್ತೆ, ಅದು 11ರಿಂದ ಶುರು ಆಗುತ್ತೆ. 12ಕ್ಕೆ ಬುಕ್ ಮಾಡಿರ್ತೀರ. ನೀವೇನಾದರೂ 13ಕ್ಕೆ ಹೋಗ್ತೀನಿ ಮತ್ತೆ ನೀವು ಬುಕ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ತುಂಬ ಮಕ್ಕಳಿರ್ತಾರೆ. ಆ ಎಲ್ಲ ಮಕ್ಕಳಿಗೂ ಕೂಡ ಆಫ್ಲೈನಲ್ಲಿ ಆ ಥರ ವೆರಿಫಿಕೇಷನ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ. ಅದೇ ದಿನ ನೀವು ಹೋಗಬೇಕಾಗತ್ತೆ, ಅದೇ ಟೈಮ್ ಸ್ಲಾಟಲ್ಲಿ ಹೋಗಬೇಕಾಗತ್ತೆ. ಸೊ ಖುದ್ದಾಗಿ ಅದೇ ದಿನದಂದು ಪರಿಶೀಲನೆಗೆ ಹಾಜರಾಗಬೇಕು. ಅಭ್ಯರ್ಥಿಗಳ ಪರವಾಗಿ ಬೇರೆ ಯಾರೂ ಕೂಡ ಹಾಜರಾಗುವಂತಿಲ್ಲ. ವೆರಿ ಇಂಪಾರ್ಟೆಂಟ್. ತುಂಬ ಜನ ಈಗ ನಾವು ಫಸ್ಟ್ ಸ್ಟೇಟ್ಮೆಂಟ್ ಹೋದ ತಕ್ಷಣ ಕೇಳ್ತಿರ್ತೀರಾ, ಸರ್ ಡೂ ಐ ನೀಡ್ ಟು ಅಟೆಂಡ್ ದ ಆಫ್ಲೈನ್ ವೆರಿಫಿಕೇಷನ್ ಆರ್ ಕ್ಯಾನ್ ಐ ಸೆಂಡ್ ಮೈ ಪೇರೆಂಟ್ಸ್ ಅಂತ. ಪೇರೆಂಟ್ಸನ್ನು ಸೆಂಡ್ ಮಾಡೋ ಹಾಗಿಲ್ಲ. ಪೇರೆಂಟ್ಸನ್ನು ಜೊತೆಗೆ ಬೇಕಾದರೆ ಕರ್ಕೊಂಡು ಹೋಗಬಹುದು. ಸೊ ಇಲ್ಲ ನಾನು ಒಬ್ಬನೇ ಹೋಗ್ತೀನಿ ಅಂದರೆ ಹೋಗ್ಬೋದು, ಆದರೆ ಖುದ್ದಾಗಿ ಹೋಗಬೇಕು. ಸೊ ಹೊರತಾಗಿ ಯಾರೂ ಕೂಡ ಹೋಗೋ ಆಗಿಲ್ಲ. ಅಭ್ಯರ್ಥಿಗಳ ಪರವಾಗಿ ಇನ್ಸ್ಟೆಡ್ ಯಾರೂ ಹೋಗೋ ಆಗಿಲ್ಲ. ನೀವೇ ಹೋಗಬೇಕು. ನಿಮ್ಮ ಪೇರೆಂಟ್ಸ್ ಜೊತೆ ಬೇಕಾದರೂ ಹೋಗಿ, ಇಲ್ಲ ಅಂತ ಅಲ್ಲ, ಬಟ್ ಬರೀ ಪೇರೆಂಟ್ಸನ್ನು ಕಳಿಸೋ ಹಾಗಿಲ್ಲ. ಖುದ್ದಾಗಿ ನೀವೇ ಹೋಗಬೇಕಾಗತ್ತೆ. ಆ್ಯಂಡ್ ಅಭ್ಯರ್ಥಿಗಳ ಪರಿಶೀಲನೆಗೆ ಸಲ್ಲಿಸಬೇಕಾದ ಮೂಲ ದಾಖಲಾತಿಗಳ ವಿವರಗಳನ್ನು ಪ್ರಾಧಿಕಾರದ ವೆಬ್ಸೈಟ್, ನೀವೇನೇನನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಸೊ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ಯು ನೀಡ್ ಟು ಪ್ರೊವೈಡ್ ಅನ್ನೋದನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅಂದರೆ ಈ ವೆಬ್ಸೈಟ್ ಲಿಂಕ್ ನಾನು ಸ್ವಲ್ಪ ಝೂಮ್ ಮಾಡ್ತೀನಿ ನಿಮಗೆ. ಸೊ cet.karnataka.gov.in/KEA ಅಲ್ಲಿಗೆ ಹೋದರೆ ನಿಮಗೆ ಎಂಟೈರ್ ದಾಖಲಾತಿಗಳು, ಡಾಕ್ಯುಮೆಂಟ್ಸ್ಗಳು ಏನೇನು ಇರುತ್ತೆ ಅದು. ಸೊ ಇಲ್ಲಿದೆ ನೋಡಿ. ಅಕಸ್ಮಾತ್ ಇನ್ನೂ ಕೂಡ ಕೆಲವರಿಗೆ ಇಂಗ್ಲೀಷಲ್ಲಿ ಬೇಕು ಸರ್ ನನಗೆ ಅಂತ ಹೇಳೋರು ಇಲ್ಲಿದೆ, ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ವಾಟ್ ಆರ್ ಯು ರಿಕ್ವೈರ್, ಕ್ಯಾಂಡಿಡೇಟ್ಸ್ ಶುಡ್ ಸಬ್ಮಿಟ್ ದೇರ್ CET 2026 ಅಡ್ಮಿಟ್ ಕಾರ್ಡ್ ಇದೆಯಲ್ವಾ ನಿಮ್ಮ ಹತ್ರ, ಅದನ್ನು ಸಬ್ಮಿಟ್ ಮಾಡಬೇಕು. ಆ್ಯಂಡ್ ಅಪ್ಲಿಕೇಶನ್, ಐಡೆಂಟಿಟಿ ಕಾರ್ಡ್, ಆಧಾರ್ ಕಾರ್ಡ್ ಆಗಿರ್ಬೋದು, ಅದು
ಕ್ಲಾಸ್ 12th ಮಾರ್ಕ್ಸ್ ಕಾರ್ಡ್, ಅದು ಮಾರ್ಕ್ ಶೀಟ್ ಒಪ್ಟೈನ್ ಮಾಡ್ಕೊಂಡಿರ್ತೀರಾ, ಡಿಜಿ ಲಾಕರ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ. ಕ್ಲಾಸ್ 10 ಮಾರ್ಕ್ ಶೀಟ್, ನೆಸೆಸರಿ ಸ್ಟಡಿ ಸರ್ಟಿಫಿಕೇಟ್, ಪೇರೆಂಟ್ಸ್ ಸರ್ಟಿಫಿಕೇಟ್ಸ್ ವೆರೆವರ್ ಅಪ್ಲಿಕಬಲ್ ಇದ್ರೆ, ಆ್ಯಂಡ್ ಆಲ್ ಸಚ್ ಅದರ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಆಸ್ ಪರ್ ದ ಎಲಿಜಿಬಿಲಿಟಿ ಕ್ಲಾಸ್ ಆ್ಯಂಡ್ ಒನ್ ಸೆಟ್ ಆಫ್ ಜೆರಾಕ್ಸ್ ಕಾಪಿ. ಜೆರಾಕ್ಸ್ ತೊಗೊಂಡು ಹೋಗೋದು ಮರಿಬೇಡಿ. ಈಗ ಒರಿಜಿನಲ್ ಇದೆ ನನ್ನ ಹತ್ರ ಅಂತ ಹೇಳಿದ್ರೆ ಹಾಗೆ ಸುಮ್ಮನೆ ಹೋಗಬೇಡಿ. ಒಂದು ಸೆಟ್ ಯಾವಾಗಲೂ 2 ತೊಗೊಂಡು ಹೋಗಿರ್ತೀವಿ ನಾವಲ್ವಾ. ಸೊ 2 ಸೆಟ್ ಜೆರಾಕ್ಸ್ ಇಟ್ಕೊಂಡಿರಿ, ಎಕ್ಸ್ಟ್ರಾ ಬೇಕಾಗುತ್ತೆ. ಇನ್ನೊಂದು ಸೆಟ್ಟು ಅವರಿಗೆ ಕೊಡೋದಕ್ಕೆ ಬೇಕಾಗುತ್ತೆ. ಓಕೆ, ಒರಿಜಿನಲ್ ಅಲಾಂಗ್ ವಿತ್ ಜೆರಾಕ್ಸ್ ಕಾಪಿ. ಸೊ ಯು ಶುಡ್ ಅಟೆಂಡ್ ಆಫ್ಲೈನ್ ವೆರಿಫಿಕೇಶನ್. ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಹೂ ಅಪಿಯರ್ ಫಾರ್ ದ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಗೆಟ್ ಎಲಿಜಿಬಿಲಿಟಿ ವಿಲ್ ಬಿ ಅಲೌಡ್ ಟು ಎಂಟರ್ ದೇರ್ ಆಪ್ಷನ್ಸ್ ಫಾರ್ ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಆಫ್ CET 2026. ಯಾರು ಅಲ್ಲಿ ಹೋಗಿರ್ತಾರೆ ಅವರಿಗೆ ಮಾತ್ರ. ನೀವು ಏನಾದರೂ ಆ ಕ್ಲೈಮ್ ಮಾಡಿದರೆ ನೀವು ವಿಸಿಟ್ ಮಾಡಲೇಬೇಕು. ಸೊ ಈ ಥರ ಇರುತ್ತೆ. ಸೊ ಕಂಪ್ಲೀಟ್ ಪ್ರೊಸೆಸ್ನ ನಾನು ನಿಮಗೆ ಹೇಳಿದ್ದೀನಿ ಮಕ್ಕಳೇ. ಅಕಸ್ಮಾತ್ ನಿಮ್ಗೆ ಏನಾದರೂ ಇನ್ನೂ ಡೌಟ್ಸ್ಗಳಿದ್ರೆ A1 ಅಂದ್ರೇನು, B1 ಅಂದ್ರೇನು ಅಂತ ಇದ್ದರೆ, ಸೊ ಲೆಟ್ ಮಿ ಟೇಕ್ ಫ್ಯೂ ಸೆಕೆಂಡ್ಸ್ ಟು ಎಕ್ಸ್ಪ್ಲೈನ್ ದ್ಯಾಟ್. A1 ಅಂತ ಹೇಳಿದ್ರೆ ನಿಮಗೆ, ಸೊ ಹೂ ಸ್ಟಡಿಡ್ ಅಟ್ಲೀಸ್ಟ್ 7 years ಇನ್ ಕರ್ನಾಟಕ ಫ್ರಮ್ 1st to 12th. ಓದಿರ್ತೀರಲ್ವಾ ಕರ್ನಾಟಕದ ಇರ್ತಾನೆ. ನೀವು 7 ವರ್ಷ ಕರ್ನಾಟಕದಲ್ಲಿ ಓದಿದ್ದೀರಾ ಅಂತ ಹೇಳಿದ್ರೆ, ಸೊ ನೀವು ಕ್ಲೈಮ್ ಮಾಡಿರ್ತೀರಾ. ಸೊ ಅದ್ರದ್ದು ಸ್ಟಡಿ ಸರ್ಟಿಫಿಕೇಟ್ ಮತ್ತು ಎಲ್ಲವನ್ನ ಸ್ಟಡಿ ಅಂತ ಹೇಳಿದ್ರೆ ಎಲ್ಲಿ ಓದಿರ್ತೀರಾ ಏನು ಅಂತ ಸಬ್ಮಿಟ್ ಮಾಡಬೇಕಾಗತ್ತೆ. B1 ಅಂತ ಹೇಳಿದ್ರೆ ಸ್ಟಡಿಡ್ ಇನ್ ಕರ್ನಾಟಕ ಬಟ್ ಲೆಸ್ ದೆನ್ 7 years. ಈ 12 ವರ್ಷದಲ್ಲಿ 1st to 12th ಸ್ಟ್ಯಾಂಡರ್ಡ್ ತನಕ ಓದಿರ್ತೀರಾ, ಬಟ್ ಲೆಸ್ ದೆನ್ 7 years ಇಲ್ಲಿ ಓದಿದ್ರೆ, ಸೊ ಅವಾಗ ನೀವು B1ಗೆ ಕ್ಲಾಸ್ಗೆ ಕ್ಲೈಮ್ ಮಾಡಿರ್ತೀರಾ. ಯು ನೀಡ್ ಟು ಸಬ್ಮಿಟ್ ದ ಡಾಕ್ಯುಮೆಂಟ್ಸ್. B ಅಂತ ಹೇಳಿದ್ರೆ ಪೇರೆಂಟ್ ಸ್ಟಡಿಡ್ ಇನ್ ಕರ್ನಾಟಕ ಫಾರ್ ಅ ಸ್ಪೆಸಿಫಿಕ್ ಪೀರಿಯಡಲ್ಲಿ. C ಅಂತ ಹೇಳಿದ್ರೆ ಪೇರೆಂಟ್ ಈಸ್ ಅ ರೆಸಿಡೆಂಟ್ ಆಫ್ ಕರ್ನಾಟಕದ ರೆಸಿಡೆಂಟ್ ಆಗಿದ್ರೆ. D ಅಂದರೆ ಪೇರೆಂಟ್ ವರ್ಕ್ಡ್ ಇನ್ ಕರ್ನಾಟಕ ಗವರ್ನಮೆಂಟ್ ಸರ್ವಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಕರ್ನಾಟಕದಲ್ಲಿ. E ಅಂದರೆ ಪೇರೆಂಟ್ ವರ್ಕಿಂಗ್ ಇನ್ ಸೆಂಟ್ರಲ್ ಗವರ್ನಮೆಂಟ್ ಬಟ್ ಪೋಸ್ಟೆಡ್ ಇನ್ ಕರ್ನಾಟಕದಲ್ಲಿ ಪೋಸ್ಟ್ ಆಗಿರುತ್ತೆ, ಬಟ್ ಸೆಂಟ್ರಲ್ ಗವರ್ಮೆಂಟಲ್ಲಿ ಅವರು ವರ್ಕ್ ಮಾಡ್ತಾ ಇರ್ತಾರೆ. F ಅಂದರೆ ಪೇರೆಂಟ್ ವರ್ಕ್ಡ್ ಇನ್ ಕರ್ನಾಟಕ ಬಟ್ ಕರೆಂಟ್ಲಿ ಔಟ್ಸೈಡ್. ಸೊ ಅಂದರೆ ಪೇರೆಂಟ್ ವರ್ಕ್ಡ್ ಇನ್ ಕರ್ನಾಟಕ ಬಟ್ ಕರೆಂಟ್ಲಿ ಔಟ್ಸೈಡ್, ಹೊರಗಡೆ ಇದ್ದಾರೆ ಅಂತ ಇವಾಗ. ಆ್ಯಂಡ್ G ಅಂದರೆ ಡಿಫೆನ್ಸ್ ಪರ್ಸನಲ್ ಫ್ರಮ್ ಕರ್ನಾಟಕ. H ಮೀನ್ಸ್ ಚಿಲ್ಡ್ರನ್ ಆಫ್ ಎಕ್ಸ್ ಸರ್ವಿಸ್ ಮೆನ್ ಮಕ್ಕಳಾಗಿದ್ರೆ. NCC ಕ್ಯಾಂಡಿಡೇಟ್ಸ್ ಆಗಿದ್ರೆ I. ಸೊ ಸ್ಪೋರ್ಟ್ಸ್ ಕೋಟಾ ಇದ್ರೆ J ಹಾಕಿರ್ತೀರಾ, ಕ್ಲೈಮ್ ಮಾಡಿರ್ತೀರಾ, ಅದನ್ನು ಸಬ್ಮಿಟ್ ಮಾಡಬೇಕು. ಸೊ K ಅಂತ ಹೇಳಿದ್ರೆ ಸ್ಕೌಟ್ ಮತ್ತು ಗೈಡಲ್ಲಿ ನೀವೇನಾದರೂ ಕೂಡ ಪಾರ್ಟಿಸಿಪೇಟ್ ಮಾಡಿದರೆ ಅದು. ಸೊ LMNO include categories like migrants from Jammu Kashmir, children of overseas workers and certain minority of special region cases. ನಾನು ಇದನ್ನು ಓದ್ತಾ ಇದ್ದೀನಿ, ನಿಮ್ಗೇನಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಂತ. ಸೊ ಗೊತ್ತಿದ್ರೆ ಒಳ್ಳೇದು ಮಕ್ಕಳೇ. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಅ ಡಾಕ್ಯುಮೆಂಟ್ ವೆರಿಫಿಕೇಶನ್. ಡೇಟ್ 11th to 22 ತನಕ ಇರುತ್ತೆ ಹೇಳ್ದ ಹಾಗೇನೆ. ಓಕೆ, ಸೊ ಸ್ಲಾಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗೋದು 7 ಲಿಂಕ್ ಓಪನ್ ಆಗುತ್ತೆ, ಸ್ಲಾಟ್ ಬುಕ್ ಮಾಡ್ಕೊಬೋದು. ಸೊ ಬಂದು 11 22 ಆಫ್ ಮೇ 2026 ತನಕ ಇರುತ್ತೆ. ಆ ದಿನದಲ್ಲಿ ನೀವು ಅಟೆಂಡ್ ಮಾಡ್ಬೋದಾಗಿರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ KCET 2026 ಡಾಕ್ಯುಮೆಂಟ್ ವೆರಿಫಿಕೇಶನ್. ಓಕೆ, ಸೊ ಆಲ್ ದ ಬೆಸ್ಟ್. ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಹ್ಯಾವ್ ಎ ಗ್ರೇಟ್ ಡೇ ಎವ್ರಿವಾನ್.